ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ವಿಚಾರಿಸ್ತಾ ಇದ್ದೀರಲ್ಲ? ಇಲ್ಲ 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 ಇಲ್ಲ, ಡೌಟ್ ಎಲ್ಲ ಏನೂ ಇಲ್ಲ. ನನಗೆ ಕನ್ಫರ್ಮೇಶನ್ ಇದೆ. ನೀನು ನಿನ್ ಊರ್ಗ್ ಹೋಗಿಲ್ಲ, ಅಲ್ಲಿ ನಿನ್ ಗೇಟು ಆಗಿಲ್ಲ. ಇಲ್ಲ, ನಾನು ನಮ್ಮ ಊರಿಗೆ ಹೋಗಿದ್ದೆ. ಯಾರು ಹೇಳಿದ್ರು ನಿಮ್ಗೆ ನಾನು ಊರಿಗೆ ಹೋಗಿಲ್ಲ ಅಂತ? ನಾನು 2 ದಿನ ನಮ್ಮ ಮನೇಲೇ ಇದ್ದೆ. ಮತ್ತೆ ಮತ್ತೆ ಸುಳ್ಳು ಹೇಳ್ತೀಯಾ? ಏನಾಗಿದ್ಯೋ? ಹೆಣ್ಮಗು ಮೇಲೆ ಕೈ ಮಾಡ್ತಿದ್ಯಲ್ಲ? ಸರ್ಸು, ಇವಳ ಸಾಯಿಸಿದ್ರು ತಪ್ಪಿಲ್ಲ ಸರ್ಸು. ಬೆಳಿಗ್ಗೆ ತಾನೇ ಮಾವನ ಹತ್ರ ಮಾತಾಡಿದ್ದೀನಿ. ಇವಳು ಅಲ್ಗ್ ಹೋಗೇ ಇಲ್ವಂತೆ. ಬರೀ ಬಾಯ್ ಬಿಟ್ರೆ ಸುಳ್ಳೆ. ಇಲ್ಲ ಅತ್ತೆ, ನಾನು ನಮ್ಮನೆಗೆ ಹೋಗಿದ್ದೆ. ಮತ್ತೆ ಮತ್ತೆ ಸುಳ್ಳು ಹೇಳ್ಬೇಡ. ಮತ್ತೆ ಮತ್ತೆ ಏನಾಗಿದ್ಯೋ ನಿನ್ಗೆ? ಯಾಕೋ ಹೊಡಿತಾ ಇದೀಯ ಅವಳನ್ನ? ತಲೆ ಕೆಟ್ಟಿದ್ಯಾ ನಿನ್ಗೆ? ಸರ್ಸು, ಇವಳಿದಾಳಲ್ಲ, ಇವಳು ಏನ್ ಮಾಡಿರ್ಬಹುದು ಹೇಳು? ಸರ್ಸು, ಇವಳು ಏನ್ ಮಾಡಿದಾಳೆ ಅಂತ ನಿನಗೆ ಗೊತ್ತಿಲ್ಲ. ಊರ್ಗ್ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಸಕಲೇಶ್ಪುರಕ್ಕೆ ಬಂದಿದ್ದಾಳೆ. ಸಕಲೇಶ್ಪುರಕ್ಕೆ ಬಂದಿದ್ದ ಅಷ್ಟೇ ಅಲ್ಲ, ಮೈನನ ಬೆಟ್ಟದಿಂದ ತಳ್ಳಿ ಕೊಲ್ಲೋದಕ್ ಪ್ರಯತ್ನ ಪಟ್ಲು. ನನ್ನ ಮೈನನ್ನೇ ಕೊಲ್ಲೋದಕ್ ಪ್ರಯತ್ನ ಪಟ್ಲು. ಇವಳನ್ನ ಮಾತ್ರ ನಾನು ನೀನ್ ಸುಮ್ನೆ ಇರು. ಅದೇನು ಅಂತ ನಾನ್ ಕೇಳ್ತೀನಿ, ನೀನ್ ಸುಮ್ನೆ ಇರು. ಅವಳು ಏನಮ್ಮ ಹೇಳೋದು? ಬಾಯ್ ಬಿಟ್ರೆ ಸುಳ್ಳು ಹೇಳ್ತಾಳೆ. ನಾಯಿ ಬಾಲ ಡೊಂಕು ಅನ್ನೋ ಹಾಗೆ ಅವಳು ಬಾಯ್ ಬಿಟ್ರೆ ಸುಳ್ಳು ಹೇಳಿದ್ಲಲ್ಲ. ಊರ್ಗ್ ಹೋಗಿದ್ದೆ, ಅಲ್ಲಿ ಕೈ ಮುರ್ಕೊಂಡ್ ಬಂದೆ ಅಂತ. ಇವಳನ್ನ ನನ್ನ ಮೈನನ್ನ ಕೊಲ್ಲೋದಕ್ ಪ್ರಯತ್ನ ಪಟ್ಲು. ಇವಳನ್ನ ಮಾತ್ರ ನನ್ ಮಾತು ಕೇಳು. ತಮಾಷೆ ನೋಡ್ತಾ ಇದ್ಯಾ? ಹೇಳ್ತಾ ಇದೀನಿ ನೋಡು. ನನ್ ಮಾತು ಕೇಳು. ತುಳಸಿ, 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 ನಿಜ ಹೇಳು, ನೀನ್ ಊರ್ಗ್ ಹೋಗಿರ್ಲಿಲ್ವಾ? ತುಳಸಿ, ನಿನ್ನೆ ಕೇಳ್ತಾ ಇರೋದು, ನೀನ್ ಊರ್ಗ್ ಹೋಗಿರ್ಲಿಲ್ವಾ? ಏನ್ ಹೇಳ್ತಾ ಇದ್ದ ನೀನು? ನೀನು ನನ್ನ ಹತ್ರ ಊರ್ಗ್ ಹೋಗ್ತೀನಿ ಅಂತ ತಾನೇ ಹೇಳಿ ಹೋಗಿದ್ದು. ಬರೀ ಸುಳ್ಳು ಸರ್ಸು. ಮಾವನೇ ಕ್ಲಿಯರ್ ಆಗಿ ಹೇಳ್ತಾ ಇಲ್ವಾ ಅವಳು ಊರಿಗೆ ಬಂದಿಲ್ಲ ಅಂತ? ನೀನ್ ಸ್ವಲ್ಪ ಸುಮ್ನೆ ಇರೋ, ನಾನು ಅವಳ ಹತ್ರ ಮಾತಾಡ್ ಕೇಳ್ತೀನಿ ಏನು ಅಂತ. ತುಳಸಿ, ಇವನ್ ಹೇಳ್ತಾ ಇರೋದು ನಿಜನಾ? ನೀನ್ ಊರಿಗೆ ಹೋಗ್ಲಿಲ್ವಾ? ನಿನ್ನೆ ಕೇಳ್ತಾ ಇದ್ದೀನಿ, ಹೇಳು. ಇಲ್ಲ ಅತ್ತೆ, ನಾನು ಊರಿಗೆ ಹೋಗಿರ್ಲಿಲ್ಲ. ನಾನು ಅದೇ ಅಲ್ವಾ ಸರ್ಸು ಹೇಳ್ತಾ ಇದ್ದಿದ್ದು. ನನ್ ಮಾತಿನ ಮೇಲೆ ನಂಬಿಕೆ ಇಲ್ವಾ ನಿನ್ಗೆ? ಅವಳು ಊರ್ಗ್ ಹೋಗಿರ್ಲಿಲ್ಲ, ಸಕಲೇಶ್ಪುರಕ್ಕೆ ಬಂದಿದ್ಲು. ಅಲ್ಲಿ ಮೈನನ ಬೆಟ್ಟದಿಂದ ತಳ್ಳೋದಕ್ಕೆ ಪ್ರಯತ್ನ ಪಟ್ಲು. ಇವಳನ್ನ ಮಾತ್ರ ನಾನು ಸುಮ್ಮನೆ ಬಿಡು. ಅಣ್ಣ, ಸ್ವಲ್ಪ ಇರು. ಏನಾಗಿದೆ ಅಂತ ಎಲ್ರಿಗೂ ಗೊತ್ತಾಗಿದೆ ತಾನೆ. ಸತ್ಯನ ಮುಚ್ಚಿಡಕ್ಕಾಗಲ್ಲ. ಅವಳ ಬಾಯಿಂದನೇ ಏನಾಯ್ತು ಅಂತ ಹೇಳ್ತಾಳೆ, ಕೇಳೋಣ ಇರು. ಹೇಳಲ್ಲ ದೀಪಾ, ಒಂದು ಸತ್ಯನ ಹೊರಗಡೆ ಬರಲ್ಲ. ಇಲ್ಲ, ಅವಳು ನನ್ನ ಹತ್ರ ಏನು ಅಂತ ಹೇಳ್ತಾಳೆ. ಹೇಳು ತುಳಸಿ, ನೀನ್ ಯಾಕೆ ನನ್ನ ಹತ್ರ ಊರಿಗೆ ಹೋಗ್ತೀನಿ ಅಂತ ಸುಳ್ಳು ಹೇಳ್ಬಿಟ್ಟು ಹೋದೆ? ಇವನ್ ಹೇಳೋ ತರ ನೀನ್ ಸಕಲೇಶ್ಪುರಕ್ಕೆ ಹೋಗಿದ್ದ? ಇವನ್ ಏನೇನೋ ಹೇಳ್ತಾ ಇದ್ದಾನಲ್ಲ, ಅದೆಲ್ಲ ನಿಜನಾ? ಹೇಳು, ನನ್ನ ಹತ್ರ ಹೇಳು ಏನು ಅಂತ. ಯಾಕೆ ತುಳಸಿ ಹಾಗೆ ನಿಂತಿದ್ಯಾ? ಬಾಯ್ ಬಿಡು. ಧ್ರುವ ಹೇಳ್ತಾ ಇರೋ ನಿಜನಾ? ನೀನು ಸಕಲೇಶ್ಪುರಕ್ಕೆ ಹೋಗಿದ್ಯಾ? ಹೌದು, ನಾನು ಊರಿಗೆ ಹೋಗಿದ್ದು ಹೇಗೆ ಸುಳ್ಳು, ಅದೇ ರೀತಿ ನಾನು ಸಕಲೇಶ್ಪುರಕ್ಕೆ ಹೋಗಿದ್ದೆ ಅಂತ ಮಾವ ಹೇಳ್ತಿರೋದ್ರು ಸುಳ್ಳೆ. ಇಷ್ಟೆಲ್ಲ ಆದ್ಮೇಲೆ ಇನ್ನೂ ಸುಳ್ಳು ಹೇಳ್ತಾ ಇದ್ದಾಳೆ. ಇವಳನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು. ಅಣ್ಣ, ಧ್ರುವ ಅಣ್ಣ, ಇರು ಅಣ್ಣ, ಅವಳು ಏನ್ ಹೇಳ್ತಾಳೆ ಅಂತ ಕೇಳೋಣ. ಅವಳು ಬಾಯ್ ಬಿಟ್ರೆ ಬರೀ ಸುಳ್ಳೆ ಹೇಳ್ತಾ ಇದ್ದಾಳೆ. ತುಳಸಿ, ನೀನ್ ಊರ್ಗೂ ಹೋಗಿಲ್ಲ, ಸಕಲೇಶ್ಪುರಕ್ಕೂ ಹೋಗಿಲ್ಲ, ಬೇರೆ ಇನ್ನೆಲ್ಲ ಹೋಗಿದ್ದೆ? ಅದಕ್ಕೂ ಏನಾದ್ರೂ ಒಂದ್ ಕತೆ ಕಟ್ತಾಳೆ. ಇಲ್ಲ, ಯಾವ ಕತೆನೂ ಕಟ್ಟಲ್ಲ ನಾನು. ಸರ್ಸು, ಅವಳು ಸಕಲೇಶ್ಪುರಕ್ಕೆ ಬಂದಿದ್ ನಿಜ. ಸ್ವಲ್ಪ ತಾಳ್ಮೆಯಿಂದ ಇರೋ, ನಾನು ಅವಳ ಹತ್ರ ಮಾತಾಡ್ತೀನಿ. ಹೇಗ್ ತಾಳ್ಮೆಯಿಂದ ಇರ್ಲಿ ಸರ್ಸು? ಅವಳು ಮೈನನ್ನ ಕೊಲ್ಲೋದಕ್ಕೆ ಹೋಗಿದ್ಲು. ಹೇಗ್ ತಾಳ್ಮೆಯಿಂದ ಇರುವಂತ್ಯಾ? ತುಳಸಿ, ನಿಜ ಹೇಳು, ನೀನ್ ಸಕಲೇಶ್ಪುರಕ್ಕೂ ಹೋಗಿಲ್ಲ, ಊರಿಗೂ ಹೋಗಿಲ್ಲ. ಹಾಗಾದ್ರೆ ಎಲ್ಲಿ ಹೋಗಿದ್ದೆ? ನಿನ್ನೆ ಕೇಳ್ತಾ ಇರೋದು, ಎಲ್ಲಿ ಹೋಗಿದ್ದೆ ನೀನು? ಅತ್ತೆ, ಅದು ಹಾ, ನೆಕ್ಸ್ಟ್ ಯಾವ ಸುಳ್ಳು ಹೇಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಳೆ ನೋಡ್ ಸರ್ಸು. ಇಲ್ಲ ಇಲ್ಲ ಇಲ್ಲ, ನಾನು ಯಾವ ಸುಳ್ಳು ಹೇಳ್ತಾ ಇಲ್ಲ. ನಾನು ನಿಜವಾಗ್ಲೂ ದೇವಸ್ಥಾನಕ್ಕೆ ಹರಕೆ ತೀರ್ಸಕ್ಕೆ ಹೋಗಿದ್ದು. ಅತ್ತೆ,
ಮಾವನ್ ಜೀವನ ಚೆನ್ನಾಗಿರ್ಬೇಕು, ಅವ್ರು ಸಂತೋಷವಾಗಿರ್ಬೇಕು ಅಂತ ನಾನ್ ಹರಕೆ ಹೊತ್ಕೊಂಡಿದ್ದೆ. ಏಯ್, ಈ ಕತೆಗಳನ್ನ ಬೇರೆ ಯಾರ ಹತ್ರನಾದ್ರೂ ಹೇಳು, ಅವ್ರು ನಂಬೋದು, ನಾನ್ ನಂಬಲ್ಲ. ಯಾರು ನಂಬಿದ್ರು ಸರಿ, ನಮ್ದೇ ಇದ್ರು ಸರಿ, ನಾನ್ ಹೇಳ್ತಿರೋದೆಲ್ಲ ನಿಜ ಅಷ್ಟೇ. ಹೋ, ದೇವಸ್ಥಾನಕ್ಕೆ ಹೋಗಿ ಹರಕೆ ತೀರ್ಸೋದಕ್ಕೆ 2 ದಿನ ಬೇಕಾ ಮೇಡಮ್? ಹೌದು, ನಾನ್ ಮಾಡಿದ ಹರಕೆ ತೀರ್ಸೋದಕ್ಕೆ 2 ದಿನ ಬೇಕು. ಅದಕ್ಕೆ ಅತ್ತೆ, ನಾವು ದೇವಸ್ಥಾನದಲ್ಲೇ ಉಳ್ಕೋಬೇಕು. ಬೆಳಗ್ಗೆ ಬೇಗ ಎದ್ದು ನದಿ ಸ್ನಾನ ಮಾಡ್ಕೊಂಡ್ ಬಂದೆ ದೇವ್ರಿಗೆ ಪೂಜೆ ಮಾಡ್ಬೇಕು. ನದಿನಲ್ಲಿ ಸ್ನಾನ ಮಾಡಕ್ ಹೋದಾಗ್ಲೇನೆ ನಾನ್ ಕಾಲ್ ಜಾರ್ ಬಿದ್ದು ಅಮ್ಮ, ಅಯ್ಯೋ, ಈ ಕೈಗೆ ಏಟಾಗಿದ್ದು. ಯಾಕಮ್ಮ ಪೂಜೆ ಮಾಡಕ್ ಹೋಗಿ ಕೈಯೆಲ್ಲ ಏಟ್ ಮಾಡ್ಕೊಂಡಿದ್ಯಾ? ಇವನ್ ನಿನಗ್ ಸ್ವಲ್ಪನೂ ಮರ್ಯಾದೆ ಕೊಡಲ್ಲ, ನಿನ್ ಮೇಲೆ ಪ್ರೀತಿನೂ ಇಲ್ಲ. ಇಂಥವ್ರಿಗೋಸ್ಕರ ನೀನ್ ಇದೆಲ್ಲ ಮಾಡ್ಬೇಕಿತ್ತಾ? ಪರವಾಗಿಲ್ಲ ಅತ್ತೆ, ಮಾವಂಗ್ ನನ್ ಮೇಲೆ ಮರ್ಯಾದೆ ಇಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರು ನನ್ನ ಪ್ರೀತಿ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ. ಅತ್ತೆ, ನಾನ್ ಮಾವನ್ನ ಚಿಕ್ಕ ವಯಸ್ಸಿಂದ ಮನ್ಸಾರಿ ಪ್ರೀತಿ ಮಾಡಿದ್ದೀನಿ. ನಾನ್ ತುಂಬಾ ವರ್ಷದ ಹಿಂದೆನೆ ಹರಕೆ ಹೊತ್ಕೊಂಡಿದ್ದೆ ಅತ್ತೆ, ಮಾವ ನನ್ ಗಂಡ ಆಗ್ಬೇಕು, ನಾನ್ ಬಂದ್ ಹರಕೆ ತೀರಿಸ್ತೀನಿ ಅಂತ. ಆದ್ರೆ ಅದಾಗ್ಲಿಲ್ಲ. ಆದ್ರೆ ಹರಕೆ ಬಿಟ್ಬಿಡಕ್ಕಾಗತ್ತಾ ಅತ್ತೆ? ಅದಕ್ಕೆ ನಿಮ್ ಹತ್ರ ಸುಳ್ಳು ಹೇಳಿ ನಾನ್ ದೇವಸ್ಥಾನಕ್ಕೆ ಹೋಗಿ ಹರಕೆ ತೀರಿಸ್ಬಿಟ್ ಬಂದೆ. ನೋಡ್ದೇನು ನಮ್ ತುಳಸಿ ನಿನ್ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾಳೆ ಅಂತ. ಅವಳ ಮೇಲೆ ಕೈ ಮಾಡ್ಬಿಟ್ಟಿಯಲ್ಲೋ. ಏನು ಇವಳ ಪ್ರೀತಿ ಎಂತದ್ದು, ಇವಳು ಎಂತವಳು ಅಂತ ನನಗೆ ಚೆನ್ನಾಗಿ ಗೊತ್ತು ಸರ್ಸು. ಏಯ್ ತುಳಸಿ, ನೀನಿವತ್ತು ದೇವ್ರ ಹೆಸರು ಹೇಳ್ಕೊಂಡು ನಮ್ಮನ್ನ ಯಾಮಾರ್ಸೋದಕ್ ನೋಡ್ತಿದ್ಯಲ್ಲ, ನಿನ್ ನಾಟಕ ನಮ್ಮ ಹತ್ರ ನಡೆಯಲ್ಲ. ನಮ್ಮಮ್ಮ ಅಮಾಯಕ್ಕೆ, ಅವ್ರನ್ನ ಯಾಮಾರ್ಸ್ಬಹುದು, ಆದ್ರೆ ಆ ದೇವ್ರನ್ನ ನೀನ್ ಯಾವತ್ತೂ ಯಾಮಾರ್ಸೋದಕ್ಕಾಗಲ್ಲ. ಮತ್ತೆ ನೀನ್ ಎಷ್ಟೇ ಹೇಳಿದ್ರು ನನ್ನ ನಂಬ್ಸೋದಕ್ಕಾಗಲ್ಲ. ನೀನ್ ಯಾವತ್ತು ಸಾಕ್ಷಿ ಸಮೇತ ಸರ್ಸು ಮುಂದೆ ಸಿಕ್ಕಾಕೊಳ್ತೀಯೋ ಅವತ್ತು ನಿನಗಿದೆ. ನಂಗಾಗ್ಲೇ ಕೇಳಿದ್ಯಲ್ಲ ಏನ್ ಬೇಕು ಅಂತ. ಸೌತೆಕಾಯಿ ಕೋಸಂಬರಿ ಮಾಡ್ಕೊಡು. ಏಯ್, ಅಣ್ಣ 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 ಅಣ್ಣ, ಪಾಯಸ ತಗೋ. ಇದ್ರಲ್ಲಿ ಅದ್ಕೆಗೂ ಇಟ್ಟಿದ್ದೀನಿ, ತಗೊಂಡ್ ಹೋಗ್ಕೊಡು. ಏನ್ ದೀಪ ಸಡನ್ ಆಗಿ ಪಾಯಸ ತಗೊಂಡ್ ಬರ್ತಿದ್ಯಾ? ಏನ್ ಸ್ಪೆಷಲ್? ಏನಮ್ಮ ಇವತ್ತು ನಿಮ್ಮ ಅಣ್ಣಂಗೆ ಪಾಯಸ ಮಾಡಿ ತಂದ್ಕೊಡ್ತಿದ್ಯಾ? ಮೊದ್ಲು ಮಾತೆತ್ತಿದ್ರೆ ನಿಮ್ಮ ಅಣ್ಣನ ಮೇಲೆ ಜಗಳ ಮಾಡ್ಕೊಂಡು ಹೋಗ್ತಿದ್ದೆ. ಇವತ್ತು ಇಷ್ಟು ಪ್ರೀತಿಯಿಂದ ಪಾಯಸ ಮಾಡಿ ತಗೊಳ್ಳೋಣ ಅಂತಿದ್ಯಾ? ಏನ್ ಸಮಾಚಾರ? ಏನಣ್ಣ, ಅಮ್ಮನ ಹತ್ರ ಏನೋ ಹೇಳೇ ಇಲ್ವಾ? ಆ ವಿಷಯನ ಅಮ್ಮನ ಹತ್ರ ಎಲ್ಲಿ ಹೇಳಕ್ಕಾಗತ್ತೆ? ಇವ್ರ ಹತ್ರ ಎಲ್ಲ ಈಗ ಮಾತಾಡೋದೇ ಕಷ್ಟ ಅಲ್ವಾ? ಯಾವ ವಿಷಯನೋ? ಏನ್ ಮಾಡೋದು? ಈ ನಡುವೆ ನಾನು ಏನ್ ಮಾಡಿದ್ರು ಸರ್ಸುಗೆ ಇಷ್ಟ ಆಗ್ತಿಲ್ಲ, ಸರ್ಸು ಮಾಡೋದು ನನ್ಗೆ ಇಷ್ಟ ಆಗ್ತಿಲ್ಲ. ಅದಕ್ಕೆ ಹೇಳಲಿಲ್ಲ.